ಆಗಿದ್ದೀನಿ, ವಿಧಾನಸೌಧಕ್ಕೆ ಹೋಗಿದ್ದೀನಿ ಅಂದ್ರೆ ನನ್ನ ಕೊನೆ ಉಸಿರಿನವರೆಗೂ ನಾನು ನೆನಪಿಟ್ಕೋಬೇಕಾಗಿರೋ ಎರಡು ಹೆಸರುಗಳು. ಅದು ಎನ್ ಎಚ್ ಶಿವಶಂಕರ ರೆಡ್ಡಿ ಸಾಹೇಬರು ಮತ್ತೆ ಎಂ ಸಿ ಸುಧಾಕರ್ ಸಾಹೇಬ್. ಆವತ್ತು ಮಾರ್ಚ್ 10ನೇ ತಾರೀಕು ನನ್ನ ಪಾಡಿಗೆ ನಾನಿದ್ದೆ. ನಾನೇ ಶಿವಶಂಕರ ರೆಡ್ಡಿ ಸಾಹೇಬ್ರನ್ನ ಎಂ ಸಿ ಸಾಹೇಬ್ರನ್ನ ಕೇಳಿದ್ದೆ ಮಾರ್ಚ್ 10ನೇ ತಾರೀಕು, ಯಾರು ಸರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ. ಏಪ್ರಿಲ್ 10ನೇ ತಾರೀಕು ಇವರಿಬ್ರು ನನ್ನನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ಮೇ 10ನೇ ತಾರೀಕು ನಾನೇ MLA ಆಗಿ ಹೋಗ್ತೀನಿ. ಇವತ್ತು ಮಂಚೇನಹಳ್ಳಿಯಲ್ಲಿ ಅತಿ ಹೆಚ್ಚು ಓಟ್ ಬಂದಿದೆ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬ್ರು, ನಮ್ಮ ಪ್ರಕಾಶ್ ಅಣ್ಣ, ನಮ್ಮೆಲ್ಲ ಮುಖಂಡರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ, ನಾನು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದೆ, ಅಪ್ಪ ಅಮ್ಮ ಇಲ್ದಾರ ಹುಡುಗ ನನ್ನನ್ನು ಕೈ ಹಿಡೀರಿ ಅಂತ. ಅಣ್ಣ, ನಾನು ಕೊಟ್ಟು ಮಾತಿನಂತೆ ನಡ್ಕೊತೀನಿ. ನಾನು ಮನೆಗೂ ಮೊನ್ನೆ ಸೀರೆ ಕೊಟ್ಟಿದ್ದೀನಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ನಿಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ದೀನಿ ಗಣೇಶ ಹಬ್ಬಕ್ಕೆ. 10th ಓದೋ ಮಕ್ಕಳಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಈಗ ಈ ಭಾಗದಲ್ಲಿ ಫ್ರೀ CET ನೀಟ್ ಕೋಚಿಂಗ್ ಸೆಂಟರ್ ನಾನೇ ಓಪನ್ ಮಾಡ್ತೀನಿ, ನಾನೇ ಬಂದು ಚಾಕ್ ಪೀಸ್ ಹಿಡಿತೀನಿ. 10th ಅಲ್ಲಿ ಓದೋ ಚೆನ್ನಾಗಿ ಓದೋ ಮಕ್ಕಳನ್ನ, ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಓದೋ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡೋಗಿ ಟ್ರೈನ್ ಮಾಡಿ ಅವ್ರನ್ನ ರ್ಯಾಂಕ್ ಕೊಡಿಸ್ತೀನಿ. ಇಷ್ಟು ನಾನು 5 ವರ್ಷ ಕೆಲಸ ಮಾಡ್ತೀನಿ. ಇವತ್ತು ಸಪ್ತಗಿರಿ ಹಾಸ್ಪಿಟಲ್ ಅವರು ಬಂದಿದ್ದಾರೆ, ಅವ್ರ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಈಗ ಹೆಲ್ತ್ ಕ್ಯಾಂಪ್ ಮಾಡಿಸೋಣ, ನಿಮ್ಗೆ ಏನೇ ಇದ್ರೂ ಚೆಕಪ್ ಮಾಡಿಸಿ ಬೆಂಗಳೂರು ಕರ್ಕೊಂಡೋಗಿ ಇಲ್ಲಿಂದ ವೆಹಿಕಲ್ ಹಾಕಿಸ್ತೀವಿ, ಫ್ರೀಯಾಗಿ ಆಪರೇಷನ್, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಅಲ್ಲಿಂದ ವಾಪಸ್ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಬಿಡ್ತೀನಿ. ಅಣ್ಣ, ನಾವು ಕೋಟಿಗಳಿಗೆ ಬದುಕಿದ್ರು ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಎಂತ ಕೋಟಿಗಳಿಗೆ ಬದುಕಿದ್ರು ಆರೋಗ್ಯ ಚೆನ್ನಾಗಿಲ್ಲ, ಅಪ್ಪ ಅಮ್ಮ ಕಣ್ಣು ಮುಂದೆ ಇಲ್ಲ ಅಂದ್ರೆ ಯಾವ ಕೋಟಿಗಳು ಕಟ್ಕೊಂಡು ಏನ್ ಮಾಡ್ತೀಯ ಅಣ್ಣ? ಏನ್ ಮಾಡ್ತೀರಾ? ನನಗೆ ಅದ್ರ ನೋವು ನನಗೆ ಗೊತ್ತು. ಇವತ್ತು 5 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ, 24/7 ಫ್ರೀ ಸರ್ವಿಸು. ಇವತ್ತು 7-8 ಜನಕ್ಕೆ CM ಫಂಡ್ ಅಲ್ಲಿ ದುಡ್ಡು ಬಂದಿದೆ, 1 ಲಕ್ಷ 2 ಲಕ್ಷ 3 ಲಕ್ಷ. ನಾನು ಆಂಬ್ಯುಲೆನ್ಸ್ ಫ್ರೀ ಆಗಿ ಬಿಟ್ಟಿದ್ದೀನಿ. ನನಗೆ ತುಂಬಾ ಖರ್ಚು ಬರುತ್ತೆ, ಆದ್ರೂ ಯೋಚನೆ ಮಾಡ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ನನ್ನ ಅಪ್ಪ ಅಮ್ಮ ಹಾಸ್ಪಿಟ್ಲ್ಗೆ ಹೋಗದೆ ನನ್ನ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡೆ. 18-19 ವರ್ಷ ಆಯ್ತು ಅವ್ರು ತೀರೋಗಿ. ಅಪ್ಪ ಅಮ್ಮ ಹಿಡ್ದೆ 19 ವರ್ಷ ಒಬ್ಬ ಹುಡುಗ ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅಣ್ಣ, ಈ ಅಧಿಕಾರ ಶಾಶ್ವತ ಅಲ್ಲ. ನೀವು ಕೊಟ್ಟಿರೋದು ಪ್ರೀತಿ, ಜವಾಬ್ದಾರಿ. ನಾನು ಶಿವಶಂಕರ ರೆಡ್ಡಿ ಸಾಹೇಬ್ರ ಹತ್ರ, MC ಸಾಹೇಬ್ರ ಹತ್ರ ರಾಜಕೀಯ ಕಲ್ತವ್ರು. ಅವ್ರು ನಾನು ಹೇಳ್ಕೊಟ್ಟಿದ್ದಾರೆ, MLA ಆದ್ಮೇಲೆ ಆಡಂಬರ ಇರಬಾರ್ದು ಪ್ರದೀಪ್, ಸಿಂಪಲ್ ಆಗಿರ್ಬೇಕು. ಆಗ್ಲೇ ಒಬ್ರು ಹೇಳ್ತಿದ್ರು, ಜನರ ಮಧ್ಯೆ ಕುತ್ಕೊಂಡು ಶಿವಶಂಕರ ರೆಡ್ಡಿ ಸಾಹೇಬ್ರು MC ಸಾಹೇಬ್ರು ಬಿಟ್ರೆ ನೀವೇ ಹಿಂಗ್ ಮಾತಾಡಿದ್ದು ಜನರ ಮಧ್ಯೆ ಕುತ್ಕೊಂಡು ಅಂತ. ಆದ್ರೆ ಇವತ್ತು MLAಗಳು MLA ಅಂದಿದ ತಕ್ಷಣ ಮುಂದೆ 2 ಕಾರು ಕಾನ್ವಾಯ್, ಎಷ್ಟೊತ್ತೇಳಿ ಮಂಚನಹಳ್ಳಿ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಫೋನ್ ಮಾಡಿದ್ರೆ ಮುಂದೆ 2 ಜೀಪು ಹಿಂದೆ 2 ಜೀಪ್ ನಿಲ್ಲಿಸ್ತಾರೆ. ನಿಲ್ಸಕ್ ನಮಗ್ ಬರಲ್ವಾ? ಅದಲ್ಲ ಕ್ವಶನ್ ಅದಲ್ಲ. ಅಣ್ಣ, ಅಜ್ಜಿ, ನಿಮ್ಮನ್ನೆಲ್ಲ ಇವತ್ತು ಹೆಲ್ತ್ ಚೆಕಪ್ ಮಾಡಿಸಿ, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಸರ್ ನಾಳೆ ಬಸ್ ವ್ಯವಸ್ಥೆ ಮಾಡ್ಬೋದಲ್ಲ? ನಾಳೆನೆ ಬಸ್ ಕಳಿಸ್ಕೊಡ್ತೀವಿ. ಇಲ್ಲಿಂದ ಬೆಂಗಳೂರು ಕರ್ಕೊಂಡೋಗಿ ಆಪರೇಷನ್ ಎಲ್ಲ ಫ್ರೀ ಆಗಿ ಮಾಡಿಸಿ ಮತ್ತೆ ತಂದು ಮನೆಗೆ ಬಿಡ್ತೀವಿ. 1 ರೂಪಾಯಿ ಖರ್ಚಾಗಲ್ಲ ನಿಮಗೆ. ಮತ್ತೆ ಇನ್ ಯಾವ ಎಲೆಕ್ಷನ್ ಇಲ್ಲ. ಎಲೆಕ್ಷನ್ ಇರೋದಿನ 5 ವರ್ಷಕ್ಕೆ. ಇದು ಯಾವುದು ಎಲೆಕ್ಷನ್ ಮಾಡ್ತಾ ಇರೋದಲ್ಲ. ನಾ ಆತ್ಮತೃಪ್ತಿಗೆ చేస్తాను, నా తల్లి తండ్రికి చేస్తాను. 4:30 ఏడాది మేము ఊరికే ఉండే ఇంక 2 నెలల కుక్కర్లు, మిక్సీలు, స్టవ్లు ఇయ్యచ్చు. మీరేమనుకుంటారు, వీడు ఓటు కోసం వేస్తాడు, మీరు ఎంత పారేస్తారు. మన అట్లే కదా పారేసింది ಸ್ಟವ್ಲಂತ. ಇಲ್ಲಿ ಪ್ರೀತಿ ದೊಡ್ಡದು. ದಯವಿಟ್ಟು ನೀವು ನನಗೆ ಆಶೀರ್ವಾದ ಮಾಡಿದ್ದೀರಾ.